ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ಈವ್ನಿಂಗ್ ಎಂಡ್ ಮಾಡಿದ್ದೆ, ಈವ್ನಿಂಗ್ ರೊಟೀನ್ನ ತೋರಿಸಿದ್ದೆ. ಬಟ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟ್ ನನಗೆ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಸಪ್ರೇಟಾಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಬ್ರೇಕ್ಫಾಸ್ಟ್ ಬಂದು ಅಕ್ಕಿ ಉಸ್ಲಿ ನನ್ನ ಹಸ್ಬೆಂಡೇ ಪ್ರಿಪೇರ್ ಮಾಡಿದರು. ಸೊ ಬ್ಯಾಂಗ್ಳೂರಲ್ಲಿ ಇವತ್ತು ಈ ಥರ ವೆದರ್ ಇದೆ. ಇದು ನಮ್ಮ ಲೇಔಟ್ ವ್ಯೂ. ಪೂಜೆ ಮಾಡಿ ತಿಂಡಿ ತಿಂದ್ಕೊಂಡು ಹಾಗೆ ಎಡಿಟಿಂಗ್ ಕೆಲಸ ಇತ್ತು ಅಂತ ಹೇಳಿ ಕೂತಿದ್ದೆ. ಎಡಿಟಿಂಗ್ ಕೆಲಸ ತುಂಬ ಹೊತ್ತು ತಗೊಳ್ತು. ಬಿಕಾಸ್ ಪಾರ್ಟ್ 1 ಪಾರ್ಟ್ 2 ಎಡಿಟಿಂಗ್ ಎಲ್ಲ ಇತ್ತು. ಸೊ ಹಾಗಾಗಿ ಎಡಿಟಿಂಗ್ ಜಾಸ್ತಿ ಟೈಮ್ ತಗೊಳ್ತು ನನಗವತ್ತು. ಎಡಿಟಿಂಗ್ ಮಾಡ್ಬೇಕಾದ್ರೆ ನಾನು ಈ ಥರ ಕೆಳಗಡೆನೇ ಕೂತ್ಕೊಳ್ತೀನಿ. ಬಿಕಾಸ್ ಐ ಫೀಲ್ ವೆರಿ ಕಂಫರ್ಟೇಬಲ್. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಳಗಡೆ ಕೂತ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಆಲ್ಮೋಸ್ಟ್ ನಾನು ಕೆಳಗಡೆನೇ ಕೂತ್ಕೊಂಡು ವರ್ಕ್ ಮಾಡ್ತೀನಿ. ಏನೇ ಇದ್ದರೂ ಅಥವಾ ಊಟ ಆಗಿರ್ಬೋದು, ಏನೇ ಆಗಿದ್ರು ಅದಕ್ಕಾಗಿಯೇ ನಾನು ಆ ಗ್ರಾಸ್ ಮ್ಯಾಟ್ ಹಾಕಿದ್ದೀನಿ. ನನಗದನ್ನು ನೋಡಿದಾಗಲೆಲ್ಲ ವಾವ್ ಅನಿಸುತ್ತೆ. ಅದ್ರ ಮೇಲೆ ಕೂರಬೇಕು, ಅದ್ರ ಮೇಲೆ ಇರಬೇಕು ಅನಿಸುತ್ತೆ. ಹಾಗಾಗಿ ಗ್ರಾಸ್ ಮ್ಯಾಟ್ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಆ ಗ್ರಾಸ್ ಮ್ಯಾಟ್ ಪರ್ಚೇಸ್ ಮಾಡಿದ್ದು ನನ್ನ ಯೋಗ ಚಾನಲ್ ಶೂಟ್ಗೆ ಅಂತ. ಕೆಲವ್ರಿಗೆ ಗೊತ್ತಿರುತ್ತೆ, ನನ್ನದೊಂದು ಯೋಗ ಚಾನಲ್ ಇತ್ತು, ದ್ಯುತಿಧಾರ ಯೋಗ ಅಂತ. ಆ್ಯಸ್ ಆಫ್ ನಾವು ನನಗೆ ಅದನ್ನು ನಡ್ಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಬಿಕಾಸ್ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಆಸನಾಸ್ ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಅದನ್ನು ಅಲ್ಲೇ ಸ್ಟಾಪ್ ಮಾಡಿದ್ದೀನಿ. ಸೊ ಈಗ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಫ್ಟರ್ ಮೈ ಪ್ರೆಗ್ನೆನ್ಸಿ ಸ್ವಲ್ಪ ಟೈಮ್ ತೊಗೊಂಡು ಮತ್ತೆ ದ್ಯುತಿಧಾರ ಯೋಗನೂ ರನ್ ಮಾಡ್ತೀನಿ. ನನ್ನ ದ್ಯುತಿಧಾರ ಯೋಗ ಚಾನಲಲ್ಲೂ ಕೂಡ ನಾನು 2 ವೀಡಿಯೋ ಹಾಕಿರೋದು. ಸೊ ಬೇರೆ ವೀಡಿಯೋಸ್ಗೆಲ್ಲ ರೆಕಾರ್ಡಿಂಗ್ ಆಗಿದೆ, ಬಟ್ ನನಗೆ ವೀಡಿಯೋ ಶೂಟ್ ಆಗಿಲ್ಲ. ಸೊ ಹಾಗಾಗಿ ಅದನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ದೀನಿ. ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನಾನು ಈ ಥರ ಟಿ ವಿಲಿ ಸ್ವಲ್ಪ ಸಾಂಗ್ಸ್ ಪ್ಲೇ ಮಾಡಿರ್ತೀನಿ. ಸ್ವಲ್ಪ ನನಗೂ ಬೋರ್ ಆಗಬಾರ್ದು, ಆ ಕಡೆಯಿಂದನೂ ಒಂದು ಸ್ವಲ್ಪ ಸಾಂಗ್ಸ್ ಏನಾದ್ರು ಕೇಳಿಸ್ತಾ ಇರಲಿ ಅಂತ ಹೇಳಿ. ಬಟ್ ಮಧ್ಯ ಮಧ್ಯ ನಂದು ವೀಡಿಯೋಸ್ ನೋಡ್ಬೇಕಾದ್ರೆ ನನಗೆ ಯಾವ್ದಾದ್ರು ಒಂದು ಫನ್ನಿ ಮೂಮೆಂಟ್ಸ್ ಕಾಣಿಸಿದ್ರೆ ಅಲ್ಲಲ್ಲೇ ನನಗೂ ನಗು ಬರುತ್ತೆ. ನನಗೆ ಬುಕ್ಸ್ ಅಂತ ಬಂದರೆ ಓದೋಕ್ಕೆ ತುಂಬ ಆಸಕ್ತಿ ಬರೋದು 2 ಥರ ಬುಕ್ಸು. ಒಂದು ಫಿಕ್ಷನ್ ನಾವೆಲ್ಸ್ ಓದ್ತೀನಿ, ಅದು ಬಿಟ್ಟರೆ ಯೋಗ ರಿಲೇಟೆಡ್ ಬುಕ್ಸ್ನ ಸ್ಟಡಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಮಧ್ಯಾಹ್ನ ಆಯಿತು, 12:45. ನನ್ನ ಹಸ್ಬೆಂಡ್ ಊಟಕ್ಕೆ ಬರಬೇಕಾಗಿತ್ತು. ಬಟ್ ಇವಾಗ ಮಳೆ ಬರ್ತಿರೋದ್ರಿಂದ ಅವ್ರಿಗೆ ಬರೋಕ್ಕಾಗಲ್ಲ. ಸೊ ನಾನೇ ಹೋಗ್ತಾ ಇದ್ದೀನಿ ಅವ್ರನ್ನ ಪಿಕ್ ಮಾಡ್ಕೊಂಬರೋಕ್ಕೆ. ನನಗೆ ಕಾರ್ಸ್ ಅಂತ ಬಂದರೆ ಎಲ್ಲ ಕಾರ್ಸು ಇಷ್ಟ ಆಗುತ್ತೆ. ಬಿಕಾಸ್ ಐ ಲವ್ ಡ್ರೈವಿಂಗ್ ಅಂತಂದರೆ ನನಗೆ ತುಂಬ ಇಷ್ಟ. ಸೊ ಈಗಿಂದ ಅಂತ ಅಲ್ಲ, ನಾನು ನನ್ನ ಕಾಲೇಜ್ ಡೇಸಲ್ಲೂ ನಾನು ಕಾಲೇಜ್ಗೆ ಕಾರಲ್ಲೇ ಹೋಗ್ತಿದ್ದೆ. ಯಾವಾಗ ನಾನು ಕಲಿತು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಸಿಕ್ತು, ಆವಾಗಿಂದ ನಾನು ಆಲ್ಮೋಸ್ಟ್ ಎಲ್ಲ ಕಾರ್ಗಳನ್ನೂ ಟ್ರೈ ಮಾಡಿದ್ದೀನಿ. ಟೆಸ್ಟ್ ಡ್ರೈವ್ ತೊಗೊಂಡಿದ್ದೀನಿ. ಜಸ್ಟ್ ಬಿಕಾಸ್ ಎಲ್ಲನೂ ಓಡಿಸಿದ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಬಟ್ ನನಗೆ ಒನ್ ಡಿಸಪಾಯಿಂಟ್ಮೆಂಟ್ ಏನಂದರೆ, ನನಗೆ ಇದುವರೆಗೂ ಮಹೀಂದ್ರ ಥಾರ್ ಸಿಕ್ಕಿಲ್ಲ ಡ್ರೈವಿಂಗಿಗೆ. ಸೊ ಅದೊಂದು ಆಸೆ ಹಾಗೇ ಇದೆ. ಇವತ್ತು ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು. ಹಾಗಾಗಿ ನನ್ನ ಹಸ್ಬೆಂಡ್ನ ನಾನೇ ಪಿಕ್ ಮಾಡೋಣ ಅಂತ ಹೊರಟಿದ್ದೆ. ಆನ್ ದ ವೇ ಬರುವಾಗ ಅವರು ಏನು ಅಡುಗೆ ಮಾಡಿದ್ಯಾ ಏನು ಅದೆಲ್ಲ ಕೇಳ್ತಾಯಿದ್ರು. ಬಟ್ ನಾನು ಆ್ಯಕ್ಚುಲಿ ಅಡುಗೆ ಮಾಡಿರಲಿಲ್ಲ.
ನನಗೆ ಸ್ವಲ್ಪ ವೆಜಿಟೇಬಲ್ಸ್ ಬೇಕಿತ್ತು, ಅದನ್ನು ತೊಗೊಂಡು ಬರೋಕ್ಕೆ ಹೇಳಿದ್ದೆ ಆನ್ ದ ವೇ ಬರ್ತಾ. ಬಟ್ ಇವಾಗ ಮಳೆ ಬರ್ತಾ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಎಲ್ಲೂ ಇಳಿಯೋಕ್ಕೆ ಮನಸ್ಸು ಬರಲ್ಲ ಈ ಮಳೆಯಲ್ಲಿ. ನಾನು ಬರ್ತಿರ್ಲಿಲ್ಲ, ಅದಕ್ಕೆ ವೇಟ್ ಮಾಡ್ತಿದ್ದೆ ನೀನು ಬರ್ತೀಯ ಅಂತ. ನಾವು ಬರೋಣ ಅಂತ ಆಚೆ ಬಂದೆ, ಮಳೆ ಸ್ಟಾರ್ಟ್ ಆಯ್ತಲ್ಲ, ಜೋರಾಗಿತ್ತು. ಹೋಗುತ್ತಾ? ಹೋಗಲ್ಲ ಇರೋ. ನಡಿ. ಈ ರೋಡಲ್ಲಿ ಹೋಗಲ್ಲ? ಹಾಂ, ಇದರಲ್ಲಿ ಹೋಗಿ, ಇದರಲ್ಲಿ ಹೋಗು. ಯಾಕಂದ್ರೆ ಅಂಗಡಿಗೆ ಹೋಗ್ಬೇಕು. ಹೋಗು. ಟೊಮೆಟೊ ಬೇಡ, ಅದರಲ್ಲಿ ಹೋಗು. ಮಾಡಕ್ಕೆ ಬಂದಿದ್ದಾಳೆ ಆಫೀಸ್ಗೆ, ಪಿಕ್ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗ್ತಿದ್ದಾಳೆ. ಈಗ ಯಾಕೆ ಊಟ ಟೈಮಲ್ಲಿ ತುಂಬ ಮಳೆ ಇತ್ತು, ಅದಕ್ಕೋಸ್ಕರ ಪಿಕ್ ಮಾಡೋಕ್ಕೆ ನನ್ನ ಆಫೀಸ್ಗೆ ಬಂದ್ಲು. ಈಗ ಊಟ ಮಾಡ್ಕೊಂಡು ಮಧ್ಯಾಹ್ನ ವಾಪಸ್ ಅವ್ರ ಕಾರಲ್ಲೇ ಹೋದರು. ಬಟ್ ಇವಾಗ ಸಂಜೆ ಹಾಗೆ ಸುಮ್ಮನೆ ಮನೇಲಿ ಬೋರ್ ಆಗ್ತಾಯಿತ್ತು, ಎಲ್ಲಾದರೂ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಈವ್ನಿಂಗ್ ಆಗಿದ್ದರಿಂದ ಕಾಫಿ ಟೈಮ್ ಇತ್ತು. ಸೊ ಹಾಗಾಗಿ ನನಗೆ ಉಡುಪಿ ಹೋಟೆಲಲ್ಲಿ ಕಾಫಿ ಅಂತಂದರೆ ತುಂಬ ಇಷ್ಟ. ಸೊ ಅಲ್ಲಿ ಕಾಫಿ ಕುಡಿದು ಹೋಗೋಣ ಅಂತ ಹೇಳಿ ಕಾಫಿ ಕುಡಿಯೋಣ ಅಂತ ಬಂದಿದ್ವಿ. ಅಲ್ಲಿ ಕಾಫಿ ಕುಡ್ಕೊಂಡು ನಾವು ತುಂಬ ಲಾಂಗ್ ಡ್ರೈವ್ ಹೋಗಿ ಬಂದ್ವಿ. ಇವಾಗ ನಾನು ಫ್ರೂಟ್ ಆ್ಯಂಡ್ ನಟ್ ಅಮೂಲ್ ಅವ್ರದ್ದು ಡಾರ್ಕ್ ಚಾಕ್ಲೇಟ್ ಕೇಳಿದ್ದೆ, ಬಟ್ ನನಗೆ ಎಲ್ಲೂ ಸಿಕ್ಕಲಿಲ್ಲ ಬ್ಯಾಂಗ್ಳೂರಲ್ಲಿ, ಸ್ಪೆಷಲಿ ನಾವು ಇರೋ ಏರಿಯಾದಲ್ಲಿ. ಏನಾಯ್ತು? ಅಮೂಲ್ ಇಲ್ಲ, ಕ್ಯಾಡ್ಬರಿ ಅಂತ. ಮತ್ತೀಗ ಅಮೂಲ್ ಐತಿ ಇದರಲ್ಲಿ ಸಿಗುತ್ತೆ, ಡೈರಿ, ಹಾಲೆಂಡ್ ಡೈರಿಯಲ್ಲಿ. ಹಾಲೆಂಡ್ ಡೈರಿಯಲ್ಲಿ ವೆರಿ ಪುವರ್ ಬ್ಯಾಂಗ್ಳೂರ್. ಲೇ, ಅಲ್ಲಿ ಜಿಗಣಲ್ಲೇ ಬೆಳಗ್ಗೆ ಅವಾಗಲೇ ಕೇಳಕ್ಕೆ ಬರಲಿಲ್ವಾ? ಅಲ್ಲೇ ಇತ್ತಲ್ಲ ಫ್ರೂಟ್ ಶಾಪ್ ಪಕ್ಕಕ್ಕೆ. ನಂದಿನಿ ಪಾರ್ಲರಿಗೆ ಬಂದಿದ್ದೀವಿ. ಅಮೂಲ್ ಡಾರ್ಕ್ ಫ್ರೂಟ್ ಆ್ಯಂಡ್ ನಟ್ ಚಾಕ್ಲೇಟ್ ಸಿಗುತ್ತಾ ಅಂತ ಕೇಳಿಕೊಂಡು. ಸೊ ನೋಡೋಣ ಚಾಕ್ಲೇಟ್ ಸಿಗುತ್ತಾ ಇಲ್ವಾ. ಸಿಗಲಿಲ್ಲ, ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಈ ಬ್ಯಾಂಗ್ಳೂರಲ್ಲಿ ಇದೇ ಪ್ರಾಬ್ಲಮ್, ಏನು ಬೇಕೋ ಅದು ಸಿಗಲ್ಲ. ಇಲ್ಲ ಕಣೆ, ನಡಿ ಕಳಬಳ ಕ್ರಾಸಲ್ಲೇ ನೋಡೋಣ. ಮತ್ತೆ ಫ್ರೂಟ್ ಆ್ಯಂಡ್ ನಟ್ ಅಮೂಲ್ ಚಾಕ್ಲೇಟ್ ಹುಡ್ಕೊಂಡು ಒಂದು ಬೇಕ್ರಿಗೆ ಹೋಗಿದ್ದಾರೆ. ಅಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನನಗೆ ಬ್ಯಾಂಗ್ಳೂರಲ್ಲಿ ಇದೇ ಪ್ರಾಬ್ಲಮ್, ನಾನು ಏನು ಕೇಳ್ತೀನಿ ಅದು ಸಿಗಲ್ಲ. ತಂದ್ರ ಸಿಗಲಿಲ್ವಾ? ನಿನ್ನ ಟೈಮ್ ಅದು ಸರಿ ಇಲ್ಲ ಬಿಡ. ಹೋಗಿ, ನನ್ನ ಟೈಮ್ ಸರಿ ಇಲ್ಲ ಅಲ್ಲ. ವಿ ಆರ್ ಇನ್ ಅ ರಾಂಗ್ ಪ್ಲೇಸ್, ವಿ ಆರ್ ಇನ್ ಅ ರಾಂಗ್ ಏರಿಯಾ. ನಿಮ್ಮ ಅಜ್ಜಿ, ವಿ ಆರ್ ಇನ್ ಅ ರಾಂಗ್ ಊರು ಫಸ್ಟ್ ಆಫ್ ಆಲ್. ಸೊ ಫೈನಲಿ ನನಗೆ ಚಾಕ್ಲೇಟ್ ಅಂತೂ ಸಿಕ್ಕಲಿಲ್ಲ ಇವತ್ತು. ಸೊ ಟೈಮ್ ಎಷ್ಟಾಗಿತ್ತು ಐ ಆಮ್ ನಾಟ್ ಶ್ಯೂರ್, ಬಟ್ ಸ್ವಲ್ಪ ಲೇಟ್ ಆಗಿತ್ತು. ಸೊ ನಾವೇನು ಮಾಡಿದ್ವಿ, ಡೈರೆಕ್ಟ್ ಕ್ಯಾಂಪಸ್ಸಿಗೆ ಬಂದ್ವಿ. ಕ್ಯಾಂಪಸ್ಸಲ್ಲಿ ನನ್ನ ಹಸ್ಬೆಂಡ್ 2 ವೀಲರ್ ಬಿಟ್ಟಿದ್ರು ಅಂತ ಹೇಳಿದ್ದೆ, ಬಿಕಾಸ್ ಮಧ್ಯಾಹ್ನ ನಾನು ಪಿಕ್ ಮಾಡಿದ್ದೆ ಆ್ಯಂಡ್ ಮಧ್ಯಾಹ್ನ ಊಟ ಮಾಡ್ಕೊಂಡು ಅವ್ರ ಕಾರಲ್ಲಿ ಹೋಗಿದ್ರು. ಸೊ ಹಾಗಾಗಿ ವಾಪಸ್ ಗಾಡಿ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿ ನಾವು ಯೂನಿವರ್ಸಿಟಿ ಒಳಗೆ ಬಂದಿದ್ದೀವಿ. ಇಲ್ಲಿ ನಾನು ನನ್ನ ಹಸ್ಬೆಂಡ್ನ ಗೋಳೈಕೊಳ್ತಾ ಇದ್ದೀನಿ. ವ್ಲಾಗ್ ಶುರು ಮಾಡಿದ್ದೀನಿ, ಅಟ್ಲೀಸ್ಟ್ ಇವಾಗಲಾದರೂ ಎಂಡ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಟ್ ಅವ್ರು ಅವತ್ತು ತುಂಬ ಟಯರ್ಡ್ ಆಗಿದ್ದರು, ಬಿಕಾಸ್ ನಾನು ತುಂಬ ಬೋರ್ ಆಗ್ತಿದೆ ನಂಗೆ ಮನೆಯೊಳಗೆ ಇದ್ದು ಅಂತ ಹೇಳಿ ತುಂಬ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿದ್ದೆ. ಸೊ ಅವ್ರು ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ ಅವತ್ತು ಆ್ಯಕ್ಚುಲಿ ಡ್ಯೂಟಿಯಿಂದ ಬಂದು.
ಅವ್ರು ವೀಡಿಯೋದಲ್ಲಿ ಮಾತಾಡೋಕ್ಕೆ ಒಂದೊಂದು ಸಲ ತುಂಬ ಶೈ ಫೀಲ್ ಮಾಡ್ತಾರೆ. ಅದರಲ್ಲೂ ಈಗ ಸ್ವಲ್ಪ ಇನ್ನೂ ಟಯರ್ಡ್ ಆಗಿದ್ದರಿಂದ ಮಾತಾಡಲಿಲ್ಲ. ಸೊ ಫೈನಲಿ ಮಾತಾಡಿದ್ರು. ಬಟ್ ಅವರು ಮಾತಾಡಿದ್ದು ವ್ಲಾಗ್ ಎಂಡ್ ಮಾಡಿದ ಥರ ಇರಲಿಲ್ಲ. ಸೊ ಅವ್ರು ಹೇಳಿದ್ದು ಒಂದೇ, ನಾನು ತುಂಬ ಟಯರ್ಡ್ ಆಗಿದ್ದೀನಿ, ಇವಳು ನೋಡಿದ್ರೆ ಮಾತಾಡು ಮಾತಾಡು ಅಂತ ಕೇಳ್ತಾ ಇದ್ದಾಳೆ, ಸೊ ನೋಡಿ ಅಂತ ಹೇಳ್ತಾಯಿದ್ರು ಅಷ್ಟೇ. ಸೊ ಫೈನಲಿ ಬಲವಂತವಾಗಿ ಮಾತಾಡ್ಸಿದ್ದಾಯಿತು ಅವ್ರನ್ನ. ನಾನು ಈ ಕ್ಲಿಪ್ಪಿಂಗ್ದು ಆಡಿಯೋ ಯಾಕೆ ಹಾಕಿಲ್ಲ ಅಂತಂದರೆ ಹೊರಗಡೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಾಗಾಗಿ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.